ಈ ಕಡೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಡು ನಿಮಗೆ ಇಲ್ಲಿ ವೆರಿಫೈ ಫೋನ್ ನಂಬರ್ ಅಂತ ಇರುತ್ತೆ. ಸಿಂಪಲಾಗಿ ವೆರಿಫೈ ಫೋನ್ ನಂಬರ್ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡು ನಂತರ ಡೈರೆಕ್ಟಾಗಿ ಈ ಥರ ನಿಮಗೆ ಇನ್ನೊಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ ಗೈಸ್, ಓಕೆನಾ. ಸೊ ಈ ಥರ ಪೇಜ್ ಓಪನ್ ಆಗಿದ್ದಾಗ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಸಿಂಪಲಾಗಿ ನಿಮ್ಮೊಂದು ಮೊಬೈಲ್ ನಂಬರ್ ಹಾಕೋಬೇಕಾಗುತ್ತೆ ಗೈಸ್, ಓಕೆನಾ. ಪ್ರೆಸೆಂಟ್ ಆ ಒಂದು ಮೊಬೈಲ್ ನಂಬರು ನಿಮ್ಮೊಂದು ಫೋನಲ್ಲೂ ಕೂಡ ಇರಬೇಕು, ನೀವು ವೆರಿಫೈ ಮಾಡ್ಕೊಳ್ಬೇಕು ಗೈಸ್, ಓಕೆನಾ. ಸಿಂಪಲಾಗಿ ಈ ಥರ ಬಂದಿದ್ದಾಗ ಸಿಂಪಲಾಗಿ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ನನ್ನೊಂದು ಮೊಬೈಲ್ ನಂಬರ್ ಹಾಕೊತೀನಿ. ಅಕಸ್ಮಾತ್ ಏನಾದರೂ ಈ ಒಂದು ಜಾಗದಲ್ಲಿ ಕಂಟ್ರಿನ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಈ ಒಂದು ಜಾಗದಲ್ಲಿ ನೋಡ್ತಾರೆ, ಈ ಒಂದು ಜಾಗದಲ್ಲಿ ಕಂಟ್ರಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯಾ ಅಂತ, ಓಕೆನಾ. ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ, ಬಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆಗಿಲ್ಲ ಅಂತಂದರೆ ಗೈಸ್, ಓಕೆ. ಸೆಲೆಕ್ಟ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ, ಸಿಂಪಲಾಗಿ ನೆಕ್ಸ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಸೊ ಕ್ಲಿಕ್ ಮಾಡ್ಕೊಳ್ಳಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಆ ಒಂದು ನಂಬರ್ಗೆ ಒಂದು OTP ಬರುತ್ತೆ, ಓಕೆನಾ. ಸಿಂಪಲಾಗಿ ಆ ಒಂದು OTPನ ಈ ಒಂದು ಜಾಗದಲ್ಲಿ ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಗೈಸ್, ಓಕೆನಾ. ಸೊ ನೋಡ್ತಾ ಇದ್ರೆ ಕಂಪ್ಲೀಟಾಗಿ OTP ಬಂತು, ನಾನು OTPನ ಎಂಟರ್ ಅನ್ನೋದು ಮಾಡ್ಕೊತೀನಿ. OTPನ ಎಂಟರ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ನೋಡ್ತಾ ಇದ್ರೆ ನಿಮಗೆ ಸಬ್ಮಿಟ್ ಅಂತ ಇರುತ್ತೆ, ನೋಡ್ತಾ ಇದ್ರೆ ಸಬ್ಮಿಟ್ ಅಂತ ಇರುತ್ತೆ. ಸಿಂಪಲಾಗಿ ಸಬ್ಮಿಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂದ್ರೆ ನೋಡ್ತಾ ಇದ್ರೆ ಫೋನ್ ನಂಬರ್ ವೆರಿಫೈಡ್, ಓಕೆನಾ. ಕಂಪ್ಲೀಟಾಗಿ ಇದು ವೆರಿಫೈ ಅನ್ನೋದು ಆಗೋಯ್ತು ಗೈಸ್, ಓಕೆನಾ. ಸಿಂಪಲಾಗಿ ಇವಾಗ ಏನು ಮಾಡಬೇಕಂದ್ರೆ ಸಿಂಪಲಾಗಿ ಇಲ್ಲಿ ಟ್ಯಾಬ್ ಅಂತ ಇರುತ್ತೆ, ನೋಡ್ತಾ ಮೇಲೆ ನಿಮಗೆ ಟ್ಯಾಬ್ ಅಂತ ಇರುತ್ತೆ. ಸಿಂಪಲಾಗಿ ಆ ಒಂದು ಟ್ಯಾಬ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸಿಂಪಲಾಗಿ ಮತ್ತೊಂದು ಸರಿ ಈ ಥರ ಅದೇ ಪೇಜ್ಗೆ ಹೋಗಿ ನೀವು, ಓಕೆನಾ. ಇಲ್ಲಿಂದ ಆ ಒಂದು ಪೇಜ್ ಇದೇ ಪೇಜ್ಗೆ ಹೋಗಿ ನೀವು ಗೈಸ್, ಓಕೆನಾ. ಸೊ ನೋಡೋದು ಈ ಒಂದು ಪೇಜ್ ಇಲ್ಲೇ ಇದೆ. ಸೊ ಈ ಥರ ಬಂದರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇದು ಆಟೋಮೆಟಿಕ್ಕಾಗಿ ಎನೇಬಲ್ ಅನ್ನೋದು ಆಗೋಗುತ್ತೆ. ನೋಡ್ತಾರೆ ಕಂಪ್ಲೀಟಾಗಿ ನಾವು ಎರಡನೇ ಸ್ಟೆಪ್ ಕಂಪ್ಲೀಟ್ ಕೂಡ ಮಾಡಿದ್ರೆ ನೋಡ್ತಾ ಇದ್ರೆ ಎನೇಬಲ್ ಅನ್ನೋದು ಆಗೋಯ್ತು ಗೈಸ್, ಓಕೆನಾ. ಸೊ ಫಸ್ಟ್ನಲ್ಲಿ ಆಲ್ರೆಡಿ ಎನೇಬಲ್ ಆಗಿತ್ತು, ಸೊ ಇವಾಗ ನಾವು ಎರಡನೇದು ಕೂಡ ಎನೇಬಲ್ ಅನ್ನೋದು ಮಾಡ್ಕೊಂಡ್ರಿ ಗೈಸ್. ಇವಾಗ ಮೂರನೇದು ಕೂಡ ನಾವು ಎನೇಬಲ್ ಅನ್ನೋದು ಮಾಡ್ಕೊಳ್ಳೋಣ, ಅದು ಹೆಂಗೆ ಅಂತ ಹೇಳ್ತೀನಿ. ಸಿಂಪಲಾಗಿ ಈ ಥರ ಝೂಮ್ ಮಾಡ್ಕೊಳ್ಳಿ ನಂತರ ಸಿಂಪಲಾಗಿ ಏನಪ್ಪ ಅಂದರೆ ಇಲ್ಲಿ ಎನೇಬಲ್ ಅಂತ ಇರುತ್ತೆ. ಸಿಂಪಲಾಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂತಂದರೆ ನಿಮ್ಗೆ ಈ ಥರ ಪೇಜ್ ಬಂದುಬಿಡುತ್ತೆ, ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಸೊ ಈ ಥರ ಮಾಡೋದ್ರಿಂದ ಏನಪ್ಪ ಅಂದರೆ ವೆರಿಫೈ ಏನಂದರೆ ಮಾಡ್ಕೋಬೇಕಾಗಂದ್ರೆ ವಿಡಿಯೋ ವೆರಿಫಿಕೇಷನ್ ಕೂಡ ಮಾಡ್ಕೋಬೋದು, ವ್ಯಾಲಿಡ್ ID ಕೂಡ ಮಾಡ್ಕೋಬೋದು, ಚಾನಲ್ ಹಿಸ್ಟ್ರಿ ಕೂಡ ನೀವು ಮಾಡ್ಕೋಬೋದು ಗೈಸ್, ವೆರಿಫೈ ಮಾಡ್ಕೊಳ್ಳೋದ್ರಿಂದ, ಓಕೆನಾ. ಸೊ ಈ ಥರ ವೆರಿಫೈ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಇಲ್ಲ ಅಂತಂದ್ರೆ ನಿಮ್ಗೆ ವೆರಿಫೈ ಇಲ್ಲ ಅಂತಂದರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂದರೆ ನೀವು 2 ತಿಂಗಳು ಇದರಲ್ಲಿ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದ್ರಿ ಅಂತಂದರೆ ಸಾಕು, ಆಟೋಮೆಟಿಕ್ ಅದು ಎನೇಬಲ್ ಅನ್ನೋದು ಆಗೋಗುತ್ತೆ. ಬಟ್ ನಿಮಗೆ ವೆರಿಫೈ ಮಾಡ್ಕೊಂಡೇ ಬಿಡೋಣ ಗೈಸ್, ಓಕೆನಾ. ಸಿಂಪಲಾಗಿ ಇಲ್ಲಿ ಏನಪ್ಪ ಅಂತಂದರೆ ಸಿಂಪಲಾಗಿ ಆಕ್ಸೆಸ್ ಫ್ಯೂಚರ್ ಅಂತ ಇರುತ್ತೆ. ಸಿಂಪಲಾಗಿ ಆಕ್ಸೆಸ್ ಫ್ಯೂಚರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಮತ್ತೊಂದು ಸರಿ ಈ ಥರ ಪೇಜ್ ಬಂದುಬಿಡುತ್ತೆ ಸಾಕು. ಸೊ ಈ ಥರ ಪೇಜ್ ಬಂದಿದ್ದಾಗ ಇಲ್ಲೇನಪ್ಪ ಅಂತಂದರೆ ಟೇಕ್ 6 ಸೆಕೆಂಡ್ ವಿಡಿಯೋ ಸೆಲ್ಫಿ, ಓಕೆನಾ. ಇಲ್ಲ ಅಂತಂದರೆ ನಿಮ್ಮೊಂದು ಫೋಟೋ ಆಫ್ ಯುವರ್ ID, ಓಕೆನಾ. ಇಲ್ಲ ಅಂತಂದರೆ ಬಿಲ್ಡ್ ಚಾನಲ್ ಇಸ್ ಗೆಟ್ ಅಡ್ವಾನ್ಸ್ ಫ್ಯೂಚರ್, ಓಕೆನಾ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ವೆರಿಫೈ ಹೆಂಗಪ್ಪ ಮಾಡ್ಕೋಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ನಿಮ್ಮೊಂದು ಲೈವ್ ವೀಡಿಯೋ ಕೂಡ ಡೈರೆಕ್ಟಾಗಿ ಮಾಡ್ಕೊಡಿ, ಇಲ್ಲ ಅಪ್ಲೋಡ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಗೌರ್ಮೆಂಟ್ ಪ್ರೂಫ್, ಓಕೆನಾ, ಪ್ಯಾನ್ ಕಾರ್ಡ್ ಇರುತ್ತಲ್ಲ, ಸೊ ಪ್ಯಾನ್ ಕಾರ್ಡ್ ಫೋಟೋನ ಇಲ್ಲಿ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ ಗೈಸ್, ಓಕೆನಾ. ಸೊ ನೋಡಿದ್ರೆ ಸಿಂಪಲ್ ಆಗಿಲ್ಲ ಅಂತಂದರೆ ನೀವು 2 ತಿಂಗಳು ಇದರಲ್ಲಿ ಕಂಟಿನ್ಯೂಸ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಸಾಕು, ಇದರಲ್ಲಿ ಏನಪ್ಪ ಅಂದರೆ ಆಟೋಮೆಟಿಕ್ ಆಗಿ ವೆರಿಫೈ ಆಗೋಗುತ್ತೆ, ಎನೇಬಲ್ ಅನ್ನೋದು ಆಗೋಗುತ್ತೆ ಗೈಸ್, ಓಕೆನಾ. ಆದರೆ ನಾವು ಡೈರೆಕ್ಟಾಗಿ ಏನಪ್ಪ ಅಂದರೆ ಈ ಒಂದು ಜಾಗದಲ್ಲಿ ನಾವು ID ಸೆಲೆಕ್ಟ್ ಮಾಡ್ಕೊಂಡು ನೋಡ್ತಾ ಇದ್ರೆ ವ್ಯಾಲಿಡ್ ID ಅಂತ ಸಿಂಪಲಾಗಿ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲೇನಪ್ಪ ಅಂದರೆ ಸಿಂಪಲಾಗಿ ಮತ್ತೊಂದು ಸರಿ ನೆಕ್ಸ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪ ಅಂತಂದರೆ ಗೆಟ್ ಇಮೇಲ್ ಅಂತ ಇರುತ್ತೆ. ಸಿಂಪಲಾಗಿ ನೋಡ್ತಾ ಇದ್ರೆ ಈ ಒಂದು ಇಮೇಲಿಗೆ ನಿಮಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಆ ಒಂದು ಇಮೇಲಿಗೆ ನಿಮಗೆ ಒಂದು ಕೋಡ್ ಹೋಗುತ್ತೆ ಗೈಸ್, ಓಕೆನಾ. ಒಂದು ಕೋಡ್ ಹೋಗುತ್ತೆ. ಸಿಂಪಲಾಗಿ ಗೆಟ್ ಇಮೇಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಗೆಟ್ ಇಮೇಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಮತ್ತೊಂದು ಸರಿ ಇಲ್ಲಿ ಡನ್ ಕೊಡಿ, ಓಕೆನಾ. ಸರ್ ಡನ್ ಕೊಟ್ಟಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಇವಾಗ ಡೈರೆಕ್ಟಾಗಿ ನೀವು ಕ್ಲೋಸ್ ಮಾಡಿ, ಓಕೆನಾ. ಸೊ ಕ್ಲೋಸ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಇವಾಗ ಓಪನ್ ಮಾಡ್ಕೊಳ್ಳಿ ನಿಮ್ಮೊಂದು ಇಮೇಲ್ ID ಆ್ಯಪನ್ನು, ಓಕೆನಾ. ನಾನು ಇಮೇಲ್ ID ಓಪನ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಈ ಥರ ಪೇಜ್ ಬಂದುಬಿಡುತ್ತೆ. ಸಿಂಪಲಾಗಿ ನಾನು ಅದೇ ಒಂದು ಇಮೇಲ್ ID ಓಪನ್ ಮಾಡ್ಕೊಳ್ಳಿ. ಸಿಂಪಲಾಗಿ ಇಲ್ಲಿ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಓಕೆನಾ, ಕ್ಲಿಕ್ ಮಾಡ್ಕೊಳ್ಳಿ ನಂತರ ಆ ಒಂದು ಇಮೇಲ್ ID ಇಲ್ಲಿದೆ. ಸಿಂಪಲಾಗಿ ನಾನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೋಡ್ತಾ ಇದ್ದರೆ ಕಂಪ್ಲೀಟಾಗಿ ಗೂಗಲ್ ಕಡೆಯಿಂದ ನಮಗೆ ಒಂದು ಮೇಲ್ ಅನ್ನೋದು ಬಂದಿದೆ. ಸಿಂಪಲಾಗಿ ಇದ್ರ ಮೇಲೆ ಒಂದ್ಸರಿ ನೀವು ಕ್ಲಿಕ್ ಅನ್ನೋದು ಮಾಡ್ಕೊಳ್ಳಿ ಗೈಸ್, ಓಕೆನಾ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ನೋಡ್ತಾ ಇದ್ರೆ ಸ್ಟಾರ್ಟ್ ವೆರಿಫಿಕೇಷನ್ ಅಂತ ಇರುತ್ತೆ. ಸಿಂಪಲಾಗಿ ಸ್ಟಾರ್ಟ್ ವೆರಿಫಿಕೇಷನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಮತ್ತೊಂದು ಸರಿ ಪೇಜ್ಗೆ ತೊಗೊಂಡೋಗುತ್ತಿದ್ದು. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಸೊ ತೊಗೊಂಡೋಗಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಮತ್ತೊಂದು ಸರಿ ಈ ಥರ ಪೇಜ್ ಬಂದುಬಿಡುತ್ತೆ ನಿಮಗೆ. ಸೊ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಈ ಥರ ಓಪನ್ ಆಗುತ್ತೆ. ಸೊ ಈ ಥರ ಓಪನ್ ಆಗಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ನೀವು ಇಲ್ಲಿ ಫೋಟೋ ಅಂದರೆ ನಿಮ್ಮೊಂದು ಫೋಟೋ ಸೆಲ್ಫಿ ಕೂಡ ವೆರಿಫಿಕೇಷನ್ ಮಾಡ್ಕೋಬೋದು. ಕನ್ಫರ್ಮ್ ಯುವರ್
ಕನ್ಫರ್ಮೇಷನ್ ಓಕೆನಾ. ಸಿಂಪಲ್ ಆಗಾದರೂ ಕೂಡ ನೀವು ವೆರಿಫಿಕೇಷನ್ ಮಾಡ್ಕೋಬೋದು. ಆಲ್ರೆಡಿ ನಾವು ಗೌರ್ಮೆಂಟ್ ಐಡಿಯಿಂದ ನಾವು ವೆರಿಫಿಕೇಷನ್ ಮಾಡಿದ್ವಿ. ಸಿಂಪಲ್ ಆಗಿ ಏನಪ್ಪ ಅಂದರೆ ಮತ್ತೊಂದು ಸಲ ನೆಕ್ಸ್ಟ್ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಡ್ರೈವರ್ ಲೈಸೆನ್ಸ್ ಅಂತ ಬರುತ್ತೆ. ಸಿಂಪಲಾಗಿ ಅದರ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ಸರಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಿದ ನಂತರ ಮತ್ತೊಂದು ಸರಿ ಈ ಥರ ಕೊಟ್ಟಿದ ನಂತರ ಇಲ್ಲೇನಪ್ಪ ಅಂದ್ರೆ ನೋಡ್ತಿದ್ರೆ ಐ ಅಗ್ರಿ ಅಂತ ಬರುತ್ತೆ. ಸಿಂಪಲಾಗಿ ಐ ಅಗ್ರಿ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್ ಓಕೆನಾ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೊಂದು ಸರಿ ಇಲ್ಲಿ ಅಲೋ ಕೊಡಿ ಗೈಸ್ ಓಕೆನಾ. ಮತ್ತೊಂದು ಸರಿ ಅಲೋ ಕೊಡಿ ಗೈಸ್ ಓಕೆನಾ. ಸೊ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ಅಲೋ ಕೊಟ್ಟಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ನಿಮ್ಮೊಂದು ಪ್ಯಾನ್ ಕಾರ್ಡ್ ಫೋಟೋ ಇರುತ್ತೆ ಈ ಥರ ಲೈವ್ ಆಗಿ ಈ ಥರ ಫೋಟೋವನ್ನು ಕ್ಲಿಕ್ ಮಾಡ್ಕೊಂಡ ನಂತರ ಅದು ಆಟೋಮೆಟಿಕ್ಕಾಗಿ ವೆರಿಫಿಕೇಷನ್ ಆಗೋಗುತ್ತೆ ಗೈಸ್ ಓಕೆನಾ. ಸೊ ಅದಾಗಿದ ನಂತರ ಸಿಂಪಲಾಗಿ ಏನು ಮಾಡಬೇಕಂದ್ರೆ ಸಿಂಪಲಾಗಿ ನೀವು ಬ್ಯಾಕ್ ಬಂದುಬಿಡಿ ಗೈಸ್ ಓಕೆನಾ. ಅದು ಆಟೋಮೆಟಿಕ್ಕಾಗಿ ಎನೇಬಲ್ ಅನ್ನೋದು ಆಗೋಗುತ್ತೆ ಗೈಸ್ ಓಕೆನಾ. ನೀವು ಪ್ಯಾನ್ ಕಾರ್ಡ್ ಯಾವಾಗ ಈ ಥರ ಇಟ್ಕೊಂಡ್ಬಿಟ್ಟು ಫೋಟೋ ತೆಗೆದುಬಿಟ್ಟು ನೀವು ಅಪ್ಲೋಡ್ ಮಾಡ್ತೀರಲ್ವ ಅದು ಆಟೋಮೆಟಿಕ್ಕಾಗಿ ನೀವು ವೆರಿಫಿಕೇಷನ್ ಅದು ಆಗೋಗುತ್ತೆ. ನೀವೇನು ಮಾಡೋಂಗಿಲ್ಲ ಗೈಸ್ ಓಕೆನಾ. ಅವಾಗ ಕಂಪ್ಲೀಟಾಗಿ ನಿಮಗೆ ಈ ಒಂದು 3 ಕೂಡ ಅಷ್ಟೇ ನಿಮಗೆ ಎನೇಬಲ್ ಅನ್ನೋದು ಆಗಿರುತ್ತೆ ಗೈಸ್ ಓಕೆನಾ. ಇದು ಕೂಡ 3 ಎನೇಬಲ್ ಅನ್ನೋದು ಆಗಿರುತ್ತೆ. ಅದಾಗಿದ ನಂತರ ಸಿಂಪಲಾಗಿ ನೀವೇನು ಮಾಡೋಂಗಿಲ್ಲ. ಸಿಂಪಲಾಗಿ ಏನಪ್ಪ ಅಂದರೆ ಇವಾಗ ನೀವು ಕಂಪ್ಲೀಟಾಗಿ ನಿಮ್ಮೊಂದು ಚಾನಲಲ್ಲಿ ಏನೆಲ್ಲ ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೋಬೇಕು ಅಂದ್ಕೊಂಡಿದ್ರು ಆ ಒಂದು ಸೆಟ್ಟಿಂಗ್ಸ್ಗಳು ಇವಾಗ ಕಂಪ್ಲೀಟಾಗಿ ಎಲ್ಲನೂ ಆಗೋಗಿದೆ ಓಕೆನಾ. ಇವಾಗ ಡೈರೆಕ್ಟಾಗಿ ಏನು ಮಾಡೋಂಗಿಲ್ಲ. ಜಸ್ಟು ನೀವು ಬ್ಯಾಕ್ ಬಂದುಬಿಡಿ ಅಷ್ಟೇ ಓಕೆನಾ. ಕ್ಲೋಸ್ ಮಾಡಿ ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿಂದ ಬ್ಯಾಕ್ ಅನ್ನೋದು ಬಂದುಬಿಡಿ ಗೈಸ್ ಓಕೆನಾ. ಸೊ ಕಂಪ್ಲೀಟಾಗಿ ಸೆಟ್ಟಿಂಗ್ಸ್ಗಳು ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಾ ಓಕೆನಾ. ಸೊ ಮಾಡ್ಕೊಳ್ಳಿ ನಂತರ ಇಲ್ಲಿಂದ ನಾವು ವೀಡಿಯೋಸ್ಗಳನ್ನು ಅಪ್ಲೋಡ್ ಹೇಗೆ ಮಾಡೋದು ಅಂತಂದರೆ ಸಿಂಪಲಾಗಿ ಈ ಥರ ಝೂಮ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನೋಡ್ತಾ ವೀಡಿಯೋಸ್ ಅಂತ ಒಂದು ಐಕನ್ ಇದೆ ಆಗ ನೋಡ್ತಾ ಈ ಒಂದು ಐಕನ್ ಮೇಲೆ ಒಂದು ಸರಿ